ತಂಗಿ ಎಂತ ಮಾಡ್ತಿದ್ಯೆ? ಅರೆ ಮಾವ ಬಾರ ನೀರ್ ತಕೊಬಲ್ಲ. ನೀರೆಲ್ಲ ಬ್ಯಾಡ್ವೆ ತಂಗಿ, ನೀ ಬರ್ಕಣೆ. ಎಷ್ಟನೇ ಕ್ಲಾಸ್ ಈಗ? ಮುಂದೆ ಎಂತ ಮಾಡ್ಬೇಕು ಮಾಡಿದ್ದೆ? ನಾನೀಗ SLC ಓದ್ತಿದ್ದ ನಮ್ಮವ, ಅದ್ರಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಂಡು ಚಲೋ PUC ಕಾಲೇಜ್ ಸೇರ್ಕೊಂಡು ನಾನು ಒಳ್ಳೆ ಮಾರ್ಕ್ಸ್ ತಗೊಂಡು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ. ಡಾಕ್ಟರ್ ಅಂತೆ ಮತ್ತೆಂತ, ನೀವು ಹೆಣ್ಮಕ್ಳು ಓದ್ ಹರ್ದಿನ ಮಾಡುದು ಅಷ್ಟ್ರಲ್ಲೇ ಅದೇ. SLC ಮುಗಿಸ್ಕೊಂಡು ಗ್ಯಾರೇಜ್ ಫ್ಯಾಕ್ಟ್ರಿಗೆ ಹೋಗು. ಇಲ್ಲಮ್ಮ ನಾವು ಓದ್ ಡಾಕ್ಟರ್ ಆಗೋಳೆಯ. ಅಷ್ಟೆಲ್ಲ ದುಡ್ಡು ಎಲ್ಲಿಂದ ತರುದೆ? ಲಕ್ಷಗಟ್ಲೆಯ ಮಾತಾಡ್ದು ಇರಲ್ಲ, ಯಾವ ಅಷ್ಟೇಯ ನಿನ್ ಚಾನ ಸರ್ವತ್ತ. ಇಲ್ಬೇಕಾ? ಅದ್ಯಾವ್ದೋ ಪ್ರತಿಭಾ ಸ್ಪಂದನ ಹೇಳಿ ಫ್ರೀ ಎಕ್ಸಾಮ್ ಅದೇ ಅಂತೆ ನೋಡಿ. ಅದ್ರಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ 2 ವರ್ಷ PU ಎಲ್ಲ ಫ್ರೀ ಅಂತೆ. ಪಠ್ಯ ಪುಸ್ತಕ ಎಲ್ಲ ಅವರೇ ಕೊಡ್ತಾರಂತೆ ನೋಡಿ. ಅದ್ ಎಲ್ಲಾಗ್ತದೆ ಮಾವ ಎಕ್ಸಾಮ್, ಹೆಂಗ್ ಬರೆಯೋದು? ಇದೇ ಬರುವ ನವೆಂಬರ್ 9 ಸಂಡೇ 11 ಗಂಟೆಗೆ ಸರಸ್ವತಿ PU ಕಾಲೇಜ್ ಕುಮಟಾದಲ್ಲಿ ಎಕ್ಸಾಮ್ ನಡೀತಾ ಇದೆ. ಸೊ ನಿಮ್ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಅಲ್ಲಿ ಯಾರು SSLC ಓದ್ತಾ ಇದ್ದು ಮುಂದೆ ಓದೋ ಕಷ್ಟ ಅಂತವ್ರಿಗೆ ಈ ರೀಲಿಯನ್ನ ಶೇರ್ ಮಾಡಿ. ಸೊ ಎಕ್ಸಾಮ್ ಸೆಂಟರ್ಗೆ ಹೋಗ್ಲಿಕ್ಕೆ ಕುಮಟಾ ಹೊನ್ನಾವರ್ ಅಂಕೋಲ ಬಸ್ ಸ್ಟ್ಯಾಂಡ್ ಇಂದ ಬಸ್ ವ್ಯವಸ್ಥೆ ಕೂಡ ಇದೆ. ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ಆರ್ ಈ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿ ನೀವು ಎಕ್ಸಾಮ್ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಳಿ. ಇವರ ಕಾಲೇಜ್ ಹೆಸರು ವಿಧಾತ್ರಿ ಅಕಾಡೆಮಿ ಮಂಗಳೂರು. ಇವರು ಕೊಂಕಣ ಎಜುಕೇಶನ್ ಟ್ರಸ್ಟ್ ಕುಮಟಾ ಅವರ ಜೊತೆಯಾಗಿ ಸರಸ್ವತಿ PU ಕಾಲೇಜ್ ಕುಮಟಾದಲ್ಲಿ ವಿಜ್ಞಾನ ವಿಭಾಗವನ್ನು ಕಳೆದ 5 ವರ್ಷದಿಂದ ನಡೆಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಮೊದಲ ಸ್ಥಾನ ಹಾಗೂ ರಾಜ್ಯಕ್ಕೆ 5ನೇ ಸ್ಥಾನದಲ್ಲಿರುವ ಇವರು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬಂದವರಿಗೆ ಪ್ರೀ ಎಜುಕೇಷನ್ ಜೊತೆಗೆ CET, NEET, JEE ಕೋಚಿಂಗ್ ಸಹ ಇವರು ಕಾಲೇಜಲ್ಲಿ ಕೊಡ್ತಾ ಇದ್ದಾರೆ.